ನಮಸ್ಕಾರ, ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ ಮನೆ. ನೋಡಿ, ಯಾವುದೇ ಕೆಲಸವೇ ಆಗಲಿ, ಯಾವುದೇ ವಿಷಯ, ಅದೇ ಕೆಲಸ ಅತಿಯಾಗಿ ಮಾಡಿದಾಗ ಅದು ವ್ಯಸನ ಅಂತ ಅನ್ಸ್ಕೊಳುತ್ತೆ, ಚಟ ಅಂತ ಅನ್ಸ್ಕೊಳುತ್ತೆ. ಅದು ಕೆಟ್ಟ ಚಟ ಆಗಲಿ, ಯಾವುದೇ ಆಗಲಿ. ಈಗ ಆಲ್ಕೋಹಾಲ್ ತಗೊಳ್ಳೋದು ಕೆಟ್ಟದ್ದು, ಅದನ್ನು ಕೆಟ್ಟ ಚಟ ಅಂತ ಹೇಳ್ತೀವಿ. ಈ ತಿನ್ನೋ ಚಟ ಇರುತ್ತೆ ಕೆಲವರಿಗೆ, ಅದು ವ್ಯಸನ ಅಂತ ಅನ್ಸ್ಕೊಳುತ್ತೆ. ನಮ್ಗೆ ತಿನ್ನೋದು ಒಳ್ಳೆಯದು ಅಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಹಿತ ಮಿತ ಭೋಕ್ತ ಅಂತ ಹೇಳ್ತಾರೆ. ಹಿತವಾಗಿ ಮಿತವಾಗಿ ತಿನ್ನಬೇಕು. ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ತಿನ್ನಬೇಕು, ಅದು ಸರಿಯಾದ ಪ್ರಮಾಣ. ಅದು ಬಿಟ್ಟು ಯಾವಾಗ ನೋಡೋ ಕಚ ಕಚ ತಿನ್ಕೊಳ್ತಾ ಇರ್ತಾರೆ ಕೆಲವು ಜನ. ಹೋಗಿ ಬಂದು ತಿಂತಾರೆ, ಗಂಟೆಗೆ ಒಂದ್ಸಲ ತಿಂತಾರೆ. ಅವ್ರಿಗೇನಾದ್ರು ಭಯಾಡ್ತಾನೇ ಇರಬೇಕು. ಕೆಲವರು ಸ್ವೀಟ್ ಜಾಸ್ತಿ ತಿಂತಾರೆ, ಕೆಲವು ಕುರ್ಕುರೆ ಎಲ್ಲ ಅಂತ ಇದನ್ನು ತಿಂತಾರೆ. ಒಟ್ಟು ತಿಂತಾ ಇರ್ತಾರೆ ಅವರು. ಯಾಕೆ? ಅವರ ಸ್ಟಮಕ್ ಮತ್ತು ಸ್ಪ್ಲೀನ್ ನರಿಶ್ಮೆಂಟ್ ಆಗಿರೋದಿಲ್ಲ. ಆ ಸ್ಟಮಕ್ಕು ಬೇಡ್ತಾ ಇರುತ್ತೆ, ಅವರಿಗೂ ತಿನ್ನಬೇಕು ಅಂತ ಅನ್ಸೋದಿಲ್ಲ, ಆದರೆ ಸ್ಟಮಕ್ ಬೇಡ್ತಾ ಇರುತ್ತೆ. ತಿನ್ನಬೇಕು ತಿನ್ನಬೇಕು ಅಂತೇಳಿ ಹಪ್ಪಿಸ್ತಾ ಇರುತ್ತೆ. ಯಾಕೆಂದರೆ ಸ್ಟಮಕ್ಕಿಗೆ ನಮಗೆ ನರಿಶ್ಮೆಂಟ್ ಸಿಕ್ಕಿರೋದಿಲ್ಲ. ಸ್ಪ್ಲೀನಿಗೆ ಮತ್ತು ಸ್ಟಮಕ್ಕಿಗೆ, ಅಥವಾ ಸ್ಟಮಕ್ ಎರಡಕ್ಕೂ. ಆಗೇನು ಮಾಡಬೇಕು ಅಂತಂದರೆ, ಅದನ್ನು ಫಸ್ಟ್ ನಾವು ನರಿಶ್ ಮಾಡಬೇಕು, ಅದನ್ನು ಶಕ್ತಿಯುತವಾಗಿ ಮಾಡಬೇಕು. ಅದಕ್ಕೇನು ಮಾಡಬೇಕು ಅಂದರೆ, ಬಲಗೈ ಉಂಗುರದ ಬೆರಳಿದೆಯಲ್ಲ, ಇದು ಮೊದಲನೇ ಜಾಯಿಂಟು ಸ್ಟಮಕ್ ಜಾಯಿಂಟು, ಈ ಬುಡದ ಜಾಯಿಂಟು ಸ್ಪ್ಲೀನ್ ಜಾಯಿಂಟು. ನೀವು ಇಲ್ಲಾದರೂ ಹಾಕ್ಬೋದು ಅಥವಾ ಇಲ್ಲಾದರೂ ಹಾಕ್ಬೋದು. ನಂಬರ್ 5 ಅಂತ ಬರೆದು, ನಂಬರ್ 5 ಅಂತ ಒಂದು ದಿನ ನಂಬರ್ 5 ಅಂತ ಬರೀರಿ. ಇನ್ನೊಂದು ದಿವಸ ನಂಬರ್ 7 ಅಂತ ಬರೀರಿ. ಇಲ್ಲಾದರೂ ಮಾಡ್ಬೋದು, ಅಥವಾ ಸ್ಟಮಕ್ ರಿಫ್ಲೆಕ್ಸ್, ಅಂಗೈನಲ್ಲಿ ಸ್ಟಮಕ್ ರಿಫ್ಲೆಕ್ಸಿಗೆ ಕೂಡ ಮಾಡ್ಬೋದು. ಒಂದು ದಿವಸ ನಂಬರ್ 5 ಬರೀರಿ, ಒಂದು ದಿವಸ ನಂಬರ್ 7 ಬರೀರಿ. ಆವಾಗ ಹೊಟ್ಟೆಗೆ ನರಿಶ್ಮೆಂಟು ಸಿಗುತ್ತೆ, ಅದು ತಿನ್ನಬೇಕು ಚಟು ರಿವರ್ಸ್ ಆಗುತ್ತೆ. ಅಥವಾ ನಂಬರ್ 5 ಎಲ್ಲೋ ಕಲರ್ ಬರೆದು, ಹೀಗೆ ನಂಬರ್ 5 ಎಲ್ಲೋ ಕಲರ್ ಬರೆದು ಅದ್ರ ಸುತ್ತ ಪಿಂಕ್ ಕಲರ್ ಬಾರ್ಡ್ರನ್ನ ಹಾಕ್ಬೋದು. ಎರಡನ್ನೂ ಒಂದೇ ದಿನ ಬರೀತೀರಿ ಅಂತಂದರೆ, ಎಲ್ಲೋ ಕಲರ್ನಲ್ಲಿ ನಂಬರ್ 5 ಬರೆದು ಅದಕ್ಕೆ ಸುತ್ತ ಪಿಂಕ್ ಕಲರ್ ಬಾರ್ಡ್ರನ್ನ ಹಾಕ್ಬೋದು. ಸ್ಟಮಕ್ ರಿಫ್ಲೆಕ್ಸಿಗೂ ಬರಿಬೋದು, ಸ್ಟಮಕ್ ಜಾಯಿಂಟಿಗೂ ಬರಿಬೋದು, ಸ್ಪ್ಲೀನ್ ಜಾಯಿಂಟಿಗೂ ಬರಿಬೋದು. ಇದು ಯಾವುದಕ್ಕಾದರೂ ನೀವು ಬರೆದಾಗ ಅವರಿಗೆ ತಿನ್ನೋ ಚಟ ಕಡಿಮೆ ಆಗುತ್ತೆ. ನೀವು ಒಂದು ವಾರ ಬರೆಯೋ ಹೊತ್ತಿಗೆ ನಿಮಗೆ ಉತ್ತಮವಾದ ಫಲಿತಾಂಶ ಸಿಗುತ್ತೆ. ಬೇಕು ಅಂತಂದರೆ 2 ವಾರ ಬರೀರಿ. 2 ವಾರ ಅಷ್ಟು ಬೇಕಾಗಲ್ಲ, ಒಂದು 8-10 ದಿವಸ ಬರೆದ್ರೆ ಸಾಕು, ಅವರು ಫುಲ್ ರಿವರ್ಸ್ ಆಗಿಬಿಡ್ತಾರೆ. ಆ ತಿನ್ನೋ ಚಟ ಹೊರಟೋಗುತ್ತೆ. ಕಂಪ್ಲೀಟಾಗಿ ತಿನ್ನೋ ಚಟ ಹೋಗುತ್ತೆ. ಯಾವುದನ್ನಾದರೂ ಅಷ್ಟೇ, ಯಾವುದೇ ಒಂದು ಕಲರ್ ಹಾಕಿದಾಗಲೂ ಅಷ್ಟೇ. ನಾವು ಹಿಂದೊಂದು ಸಲ ಹೇಳಿದ್ದೆ, ಮತ್ತು ಈಗಲೂ ಹೇಳ್ತಾ ಇದ್ದೀನಿ, ತುಂಬ ದಿವಸದಾಗಲೇ ಅದನ್ನೇ ಕಲರ್ ಹಾಕ್ತಾ ಇರಬೇಡಿ. ವಾಸಿ ಆಗ್ತಾ ಬಂದಾಗ ಬಿಡಿ ಅದನ್ನು. ಮತ್ತೆ ಆಯಿತು ಅಂತಂದರೆ ಯಾವಾಗಲೂ 2 ತಿಂಗಳು 3 ತಿಂಗಳಿಗೆ ಒಂದು 2 ದಿವಸ ಹಾಕಿದರೆ ಸಾಕು. ಈ ಥರ ನಾವು ಎಷ್ಟೋ ಸಮಸ್ಯೆಗಳನ್ನು ಆಯಿತು. ಕೆಲವು ಜನ ತುಂಬ ತಿಂತಾರೆ, ಆದರೆ ಕೆಲವು ಜನ ತಿನ್ನೋದೇ ಇಲ್ಲ. ಅವಾಗೇನು ಮಾಡಬೇಕು? 5 ಎಲ್ಲೋ ಕಲರ್ನಲ್ಲಿ 5 ಬರೆದು ಸುತ್ತ ರೆಡ್ ಕಲರ್ ಹಾಕಿದರೆ, ಅರ್ಥ ಆಯ್ತಲ್ವ ನಿಮಗೆ? ಪಿಂಕ್ ಕಲರಲ್ಲಿ ಹಾಕಿದಾಗ ರಿವರ್ಸ್ ಮಾಡುತ್ತೆ, ರೆಡ್ ಕಲರಲ್ಲಿ ಹಾಕಿದಾಗ ನಾವು ತಿನ್ನೋದು ಜಾಸ್ತಿ ಮಾಡ್ತಾರೆ. ಕೆಲವು ಮಕ್ಕಳು ಊಟನೇ ಮಾಡೋದಿಲ್ಲ, ತಿನ್ನೋದಿಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಅವ್ರು ಚೆನ್ನಾಗಿ ತಿಂತಾರೆ. ತುಂಬ ಅತಿಯಾಗಿ ತಿನ್ನೋರನ್ನ ರಿವರ್ಸ್ ಮಾಡಲಿಕ್ಕೆ ಪಿಂಕ್ ಕಲರ್, ಎಲ್ಲೋ ಕಲರ್ ಹಾಕಿ ಅದಕ್ಕೆ ಎಲ್ಲೋನಲ್ಲಿ ನಂಬರ್ 5 ಬರೆದು ಅದಕ್ಕೆ ಪಿಂಕ್ ಕಲರ್ ಬಾರ್ಡ್ರ್ ಕೊಡಿ.
ಅಥವಾ ಪಿಂಕ್ ಕಲರ್ನಲ್ಲೇ ನಂಬರ್ 5 ಅಂತ ಬರೀಬೋದು. ಹೀಗೆ ಬರೆದಾಗ ಅವರು ಅತಿಯಾಗಿ ತಿನ್ನೋದನ್ನು ಕಡಿಮೆ ಮಾಡ್ತಾರೆ. ನಿಮ್ಮ ವೈಯಕ್ತಿಕ ಸಮಸ್ಯೆಗಳೇನೇ ಇದ್ದರೂ ನನಗೆ ನೀವು ಮೆಸೇಜ್ ಮಾಡ್ಬೋದು. ನನ್ನ ನಂಬರು 6366310264. ಇದಕ್ಕೆ ನೀವು ಮೆಸೇಜ್ ಮಾಡಿದರೆ ನಾನು ಉತ್ತರವನ್ನು ಕೊಡ್ತೇನೆ. ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.